ಈ ದಿನದ ಸುಭಾಷಿತ. ಉಲ್ಕಾಹಸ್ತೋ ಯಥಾ ಕಶ್ಚಿನ್ ಉಲ್ಕಾಹಸ್ತೋ ಯಥಾ ಕಶ್ಚಿತ್ ದ್ರವ್ಯಮಾಲೋಕ್ಯ ತಾಂ ತ್ಯಜೇತ್. ದ್ರವ್ಯಮಾಲೋಕ್ಯ ತಾಂ ತ್ಯಜೇತ್. ಜ್ಞಾನೇನ ಜ್ಞೇಯಮಾಲೋಕ್ಯ ಜ್ಞಾನೇನ ಜ್ಞೇಯಮಾಲೋಕ್ಯ ಪಶ್ಚಾತ್ ಜ್ಞಾನಂ ಪರಿತ್ಯಜೇತ್. ಪಶ್ಚಾತ್ ಜ್ಞಾನಂ ಪರಿತ್ಯಜೇತ್. ಹೇಗೆ ಒಬ್ಬ ಮನುಷ್ಯನು ಕೈಯಲ್ಲಿ ದೀಪವುಳ್ಳವನಾಗಿ ಹಣವನ್ನು ಕಂಡು ನಂತರ ಆ ದೀಪವನ್ನು ಬಿಡುತ್ತಾನೆಯೋ ಹಾಗೆಯೇ ಜ್ಞಾನದಿಂದ ಜ್ಞೇಯವನ್ನು ಅರಿತು ನಂತರ ಜ್ಞಾನವನ್ನು ಬಿಡಬೇಕು. A person holding a torch in his hand goes searching for wealth. As soon as he finds it, he throws away the torch. Similarly, one should discard gnana when the gneyam is realized. There are three things: gneyam, gnata, and gnanam. Gneyam is the object of knowledge. Gnata is the knower, and gnana is the process of knowing.